ಯಾವುದೇ ಕ್ರಿಕೆಟ್ ಅನಾಲಿಸ್ಟ್ ಆರ್ ಎಕ್ಸ್ಪರ್ಟ್ ಅಲ್ಲ, ಬಟ್ ನೆನ್ನೆ ನಡೆದಿದ್ದ ಮ್ಯಾಚ್ ಇದೊಂದು ಥಾಟ್ ಅಷ್ಟೇ. ಆರ್ ಸಿ ಬಿ ಫ್ಯಾನ್ ಆಗಿ ಫಸ್ಟ್ ಆರ್ ಸಿ ಬಿ ಎಲ್ಲಿ ಎಡಬದ್ರು ಅಂದ್ರೆ ನನ್ನ ಪ್ರಕಾರ ಪ್ಲೇಯಿಂಗ್ 11 ಇನ್ ದ ಸೆನ್ಸ್ ಎಲ್ಲಾರ್ದು ಪ್ರಾಬ್ಲಮ್ ಆಗಿಲ್ಲ. ಓನ್ಲಿ ದ ಒನ್ ಬಾಲಿಂಗ್ ಆಪ್ಷನ್, ದಟ್ ಈಸ್ ಅಭಿನಂದನ್ ಸಿಂಗ್. ಸೊ ಅಭಿನಂದನ್ ಸಿಂಗ್ ಬದಲು ಮಂಗೇಶ್ ಯಾದವ್ನ ಆಡಿಸ್ಬೇಕಿತ್ತು. ಆರ್ ಸಿ ಬಿ ಯಾವ ತರ ಥಿಂಕ್ ಮಾಡಿರ್ತಾರೆ ಅಂದ್ರೆ, ಇದು ಮಂಗೇಶ್ ಯಾದವ್ಗೆ ಫಸ್ಟ್ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಕೊಟ್ಟು ನೋಡೋಣ, ಕ್ಯಾಂಪ್ಗೆಲ್ಲ ಅಡ್ಜಸ್ಟ್ ಆಗಲಿ ಅಂತ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು ಯೋಚನೆ ಮಾಡಿರ್ತಾರೆ ಅಂತ ನನ್ಗನ್ಸುತ್ತೆ. ಸೊ ವೆನ್ ಇಟ್ ಕಮ್ಸ್ ಟು ಅಭಿನಂದನ್ ಸಿಂಗ್ ಬಾಲಿಂಗ್, ಚಿನ್ನಸ್ವಾಮಿ ಈಸ್ ನಾಟ್ ಬಾಲರ್ ಫ್ರೆಂಡ್ಲಿ. ಇಲ್ಲಿ ಮೇ ಬಿ ಅಭಿನಂದನ್ ಸಿಂಗ್ಗೆ ಹೆಲ್ಪ್ ಆಗ್ಬೋದು ವಿಕೆಟ್ಸ್ನ ತೆಗಿಯೋದಕ್ಕೆ ಅನ್ನೋ ಒಂದು ಥಾಟ್ ಇಟ್ಕೊಂಡು ನೆನ್ನೆ ಪ್ಲೇಯಿಂಗ್ 11 ಚಾನ್ಸ್ ಕೊಟ್ಟಿರ್ತಾರೆ. ಸೊ ಪ್ಲೇಯಿಂಗ್ 11 ಅಭಿನಂದನ್ ಸಿಂಗ್ಗೆ ಚಾನ್ಸ್ ಕೊಟ್ಟಿದ್ರು, ಸುಯೇಶ್ ಶರ್ಮಾನ ಒಳಗಾಡಿಸ್ಬೇಕಿತ್ತು ಅನ್ನೋದು ನಿನ್ನೆ ನಂದೊಂದು ಥಾಟು. ಅವಾಗ ನಾವು ಅಭಿನಂದನ್ ಸಿಂಗ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡದೆ ವೆಂಕಿ ಅಯ್ಯರ್ನ ಯೂಸ್ ಮಾಡ್ಕೊಬೋದಿತ್ತು. ಇನ್ ಕೇಸ್ ನಾವು ಅಭಿನಂದನ್ ಸಿಂಗ್ನೇ ಆಡಿಸಿಲ್ಲ, ಮಂಗೇಶ್ ಯಾದವ್ನ ಆಡಿಸಿದ್ವಿ ಅಂತ ಅಂದಿದ್ರೆ ವೆಂಕಿ ಅಯ್ಯರ್ನ ನಮಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡೋ ಆಪ್ಷನ್ನೇ ಬರ್ತಾ ಇರಲಿಲ್ಲ ಅಂತ ಒಂದು ಥಾಟ್ ಅಷ್ಟೇ. ಯಾಕಂದ್ರೆ ಮಂಗೇಶ್ ಯಾದವ್ ಬ್ಯಾಟಿಂಗ್ ಕೂಡ ಆಡ್ತಾರೆ, ರಜತ್ಗೆ ಸಪೋರ್ಟ್ ಮಾಡಿ ಇನ್ನಿಂಗ್ಸ್ನ ಸ್ವಲ್ಪ ಸ್ಟೇಬಲ್ ಆಗಿ ಕ್ಯಾರಿ ಮಾಡಿಸ್ಬೋದಿತ್ತು ಅನ್ನೋದು ನಂದು ಒಂದು ಥಾಟು. ಆ್ಯಂಡ್ ಸ್ಪೆಷಲ್ ಸಲ್ಯೂಟ್ ಟು ಕೃಣಾಲ್ ಪಾಂಡ್ಯ. ಬಟ್ ಇಟ್ ಮೇರ್ ಅದೇನು ಧೈರ್ಯನೋ ಏನೋ ಗೊತ್ತಿಲ್ಲ ಬ್ರೋ, ಫಸ್ಟ್ ಬಾಲೇ ಹೆಲ್ಮೆಟ್ ಇಲ್ಲದೆ ಬಂದಿರೋದು. ಅದು ಕೃಣಾಲ್ ಪಾಂಡ್ಯ ಬಾಲಿಂಗ್ ಅಂತ ಗೊತ್ತಿದ್ದು, ಬೌನ್ಸರ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಗೊತ್ತಿದ್ರು ವಿತೌಟ್ ಹೆಲ್ಮೆಟ್ ಬಂದಿರೋದು. ಎಟ್ಮೇರ್ ವಿಕೆಟ್ ಅಂತೂ ನೆನೆ ಎಪಿಕ್ ಆಗಿತ್ತು. ಸೊ ಅದು ಬಿಟ್ರೆ ವೈಭವ್ ಸೂರ್ಯವಂಶಿ ಈಸ್ ನಾಟ್ ಎ ಕಿಡ್ ಬ್ರೋ ಇನ್ ದಿಸ್ ಗೇಮ್, ಈಸ್ ಸಮ್ವೇರ್ ಎಲ್ಸ್ ಇನ್ ದಿಸ್ ಗೇಮ್. ನಾವು ಅವ್ರನ್ನ ಯಂಗ್ಸ್ಟಾರ್ ಅಂತ ಈಗ ಕನ್ಸಿಡರೇ ಮಾಡಬಾರ್ದು ಅನ್ನಿಸ್ತೈತೆ ನೆನೆ ಆಡಿದ ಬ್ಯಾಟಿಂಗ್ ನೋಡಿದ್ರೆ. ಹ್ಯಾಟ್ಸ್ ಆಫ್ ಟು ಯು ಮ್ಯಾನ್. ಓಕೆ ಗೈಸ್, ದೆನ್ ಹ್ಯಾಪಿ IPL.